ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಆಕ್ಚುಲಿ ಇವತ್ತಿನ ವ್ಲಾಗ್ ಬಂದು ಲೈಕ್ ನನ್ನ ಲೈಫ್ ಅಲ್ಲಿ ಸ್ಪೆಷಲ್ ಮೂಮೆಂಟ್ ಆದ ಪ್ರೆಗ್ನೆನ್ಸಿ ರಿವೀಲ್ ನ ನನ್ನ ಫ್ಯಾಮಿಲಿ ಜೊತೆ ಹೇಗೆ ಹೇಳ್ತೀನಿ ಅಂತ ವಿಡಿಯೋ ಆಲ್ರೆಡಿ ಮಾಡಿದ್ದೆ. ಅದನ್ನ ನಿಮ್ಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 1 year ಹಿಂದೆನೆ ಮಾಡಿದ್ದೆ, ಅದನ್ನ ನಿಮ್ಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಆಕ್ಚುಲಿ ನಾನು ಮದ್ವೆ ಆಗಿ 4 years ಆಗಿದೆ. ಸೊ ಇನಿಷಿಯಲ್ ಟೈಮ್ ಅಲ್ಲೇ ನಾನು ಲಡ್ಡು ಡಿಸೈಡ್ ಮಾಡ್ಬಿಟ್ವಿ. ಸೊ ಸ್ಟಾರ್ಟಿಂಗ್ 3 to 4 years ಸ್ವಲ್ಪ ಪ್ಲಾನಿಂಗ್ ಅಲ್ಲಿ ಇರೋಣ ಅಂತ. ಸೊ ಯೂಶುವಲ್ ಎಲ್ಲಾ ಫ್ಯಾಮಿಲಿನಲ್ಲೂ ಅವ್ರ ಪೇರೆಂಟ್ಸ್ ಅತ್ತೆ ಮಾವ ಹೇಳ್ತಾ ಇರ್ತಾರೆ, ಮಗ ಮೊಮ್ಮಗಳು ಬೇಕು, ಆಯ್ತಲ್ಲ 2-3 years ಎಂಜಾಯ್ ಮಾಡಿ ಆಯ್ತಲ್ಲ ಇಷ್ಟ ದಿನ ಅಂತ. ಸೊ again ನಾವು ಡಿಸೈಡ್ ಮಾಡಿದ್ವಿ, ವಿ ವಾಂಟ್ ಟೇಕ್ ಇಟ್ ಡ್ರೈ, ದಿಸ್ ಇಸ್ ಅ ರೈಟ್ ಟೈಮ್ ಅಂತ. ಸೊ ಫೈನಲಿ ವಿ ಗಾಟ್ ದಟ್ ವೆರಿ ಗುಡ್ ಮೂಮೆಂಟ್ ಆಫ್ ಅವರ್ ಲೈಫ್. ಸೊ ಈ ಮೂಮೆಂಟ್ ನ ನಾನು ನನ್ನ ಫ್ರೆಂಡ್ಸ್ ಫ್ಯಾಮಿಲಿಗೆ ಹೇಗೆ ಹೇಳಿದೆ ಅಂತ ನೋಡಿ. ಪ್ಲೀಸ್ ಗೋ ಟು ವಿಡಿಯೋ. ನಮ್ಮಿಬ್ಬರಿಗೂ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು Jan 26 ರಿಪಬ್ಲಿಕ್ ಡೇ ದಿನ. ಆ್ಯಂಡ್ ಇನ್ನು ಸ್ವಲ್ಪ ದಿನದಲ್ಲೇ ನನ್ನ ಅತ್ತೆ ಮಾವದು ಆ್ಯನಿವರ್ಸರಿ ಇತ್ತು. ಸೊ ವಿ ಥಾಟ್ ಆಫ್ ರಿವೀಲಿಂಗ್ ಅನ್ ದಟ್ ಟೈಮ್. ಸೊ ನೋಡಿ, ಒಂದು ಟಿಶ್ಯೂ ಬಾಕ್ಸಲ್ಲಿ ನನ್ನ ಫೇವ್ರೆಟ್ ಪುಟಾಣಿ ಶರ್ಟ್ ಹಾಕಿ ಅದ್ರ ಮೇಲೆ ಸ್ಕ್ರಾಂಬಲ್ ಟಿಶ್ಯೂಸ್ ಹಾಕಿ ಅವ್ರಿಗೆ ಗೆಸ್ ಮಾಡಿ ಅಂತ ಹೇಳ್ತಾರೆ. ಟಿಶ್ಯೂ ಬಾಕ್ಸ್ ಸೈಡಲ್ಲಿ ಇಟ್ಬಿಡಿ. ಅದೆರಡು ಹಾಕ್ಬಿಟ್ಟು ಪಾಪ ಟಿಶ್ಯೂ ಬಾಕ್ಸ್ चांगलं आहे बा. सुपर. नेक्स्ट ओके, गेस करा. गेस ಮಾಡಿ. ನೆಕ್ಸ್ಟ್ ಈಗಲೇ ಮಾ ತಾತಾಜಿ ಆಗ್ತಾ ಇದ್ದೀರಾ. ಥ್ಯಾಂಕ್ ಯು ಫುಲ್ ಖುಷಿ. ಕನ್ಫರ್ಮ್ ಆಯ್ತು ಮಾ. ಖುಷಿ. ನಾನು ವಿಡಿಯೋ ಮಾಡಬೇಕಂದ್ರೆ ತುಂಬಾ ಶಿವರ್ ಆಗ್ತಾ ಇದೆ. ಆ್ಯಂಡ್ ಫುಲ್ ನಾನು ಅಳ್ತಾ ಇದ್ದೀನಿ, ಅಮ್ಮನೂ ಅಳ್ತಾ ಇದ್ದಾರೆ. ಈ ಮೂಮೆಂಟ್ನ ಹೇಳಬೇಕು ಈ ಸ್ಪೆಷಲ್ ವೇಗೆ ಆ್ಯಂಡ್ ಸ್ಪೆಷಲ್ ಡೇ ದಿನ ಅಂದ್ಕೊಂಡು ವಿ ಹ್ಯಾವ್ ಮೇಡ್ ದಮ್ ಸರ್ಪ್ರೈಸ್. ಐ ಡೋಂಟ್ ಥಿಂಕ್ ಸೊ ಬೇರೆ ಏನು ಗಿಫ್ಟ್ ಅವ್ರಿಗೆ ಇದ್ರ ಮುಂದೆ ತುಂಬಾ ಕಮ್ಮಿ. ದಿಸ್ ವಿಲ್ ಬಿ ಲೈಫ್ ಟೈಮ್ ಮೆಮೊರಿ ಫಾರ್ ದಮ್. ಈ ವೇನಲ್ಲಿ ಹೇಳಿದ್ವಿ. ಆ್ಯಂಡ್ ಯಾವಾಗಲೇ ಆ್ಯನಿವರ್ಸರಿ ಬಂದ್ರೂ ಈ ಮೂಮೆಂಟ್ನ ಪ್ರತಿ ವರ್ಷ ನೆನ್ಪು ಮಾಡ್ಕೊತಾರೆ ಅನ್ಕೊಂಡಿದ್ದೀನಿ. ನನ್ನ ಅತ್ತೆ ನನಗೆ ಮುತ್ತ ಕೊಟ್ಟರು. ಐ ಕ್ಯಾನ್ ಲಿಟ್ರಲಿ ಅವರಾದರೆ ಕಣ್ಣೀರಲ್ಲಿ ಅವ್ರ ಜಾಯ್ನ ಹೇಳ್ಕೊತಾ ಇದ್ರು. ನಮ್ಮ ಮಾವಾಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತದೆ. ಐ ಕ್ಯಾನ್ ಲಿಟ್ರಲಿ ಸಿ ಇನ್ ಹಿಸ್ ಐಸ್. ಇದೆಲ್ಲ ಆಗಿ ಕೇಕ್ ಕಟ್ ಮಾಡಿ ಲಂಚ್ ಮುಗಿಸ್ಕೊಂಡು ಹಾಗೆ ಸೋಮ್ನಲ್ಲಿಗೂ ಇದೇ ಥರ ಸರ್ಪ್ರೈಸ್ ಕೊಡೋಣ ಅಂತ ಹೋದ್ವಿ. ಅಮ್ಮ ಮನೆ ರೀಚ್ ಆಗ್ತಾನೆ. ಸಂಜೆ ಆಗಿತ್ತು. ನಮ್ಮ ಮನೇಲಿ ನಾಗೇಶ ಅಂತ ಇದ್ದಾನೆ, ಅವನಿಗೆ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಕೊಟ್ಟಿದ್ವಿ. ಸೊ ಇಲ್ಲಿ ಏನಂತ ಹೇಳಿದ್ವಿ ಅಂದರೆ, ನಾವು ನಮ್ಮ ಅತ್ತೆ ಮಾವಾಗ ಏನೋ ಗಿಫ್ಟ್ ತಂದಿದ್ದೀವಿ, ನೀವು ಓಕೆ ಅಂದರೆ ಇದನ್ನು ಅವ್ರು ಕೊಡ್ತೀವಿ ಅಂತ ಹೇಳಿದ್ವಿ. ಸೊ ಮತ್ತೆ ಅವರಿನ್ನ ಏನು ತಂದಿರ್ಬೋದು ಅಂತ ಗೆಸ್ ಮಾಡ್ತಾ ಇದ್ದಾರೆ. ಈ ಗಿಫ್ಟ್ನ ಚಾಕ್ಲೇಟ್ ರ್ಯಾಪ್ ಥರ ಗಿಫ್ಟ್ ರ್ಯಾಪ್ ಮಾಡಿದ್ವಿ. ಸೊ ಒಳಗಡೆ ಸಾಫ್ಟ್ ಆಗಿತ್ತು ಅಂತ ನಮ್ಮ ಪಪ್ಪ ಹೇಳ್ತಾ ಇದ್ದಾರೆ ಹೂವು ಅಂತ. ನಮ್ಮಮ್ಮ ಚಾಲು ಯಾವಾಗಲೂ ಆಲ್ರೆಡಿ ಕಂಡಿಡ್ಬಿಟ್ಟಿದ್ರು. ಸೊ ನಮ್ಮ ಪಪ್ಪಾಗಿನ್ನ ಫಿಗರ್ ಔಟ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಏನಿರ್ಬೋದು ಅಂತ ನೋಡ್ತಾನೆ ಇದ್ದಾರೆ. ಸೊ ನಾನೇ ಹೇಳಿದೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ. ಇಟ್ ವಾಸ್ ರಿಯಲಿ ಜಾಯ್ಫುಲ್ ಮೂಮೆಂಟ್ ಇನ್ ಹೋಮ್. ಅದಾಗಿದ ತಕ್ಷಣ ನನ್ನ ತಮ್ಮಗೂ ಸರ್ಪ್ರೈಸ್ ಕೊಡಬೇಕಾಗಿತ್ತು. ಟೀ ಶರ್ಟ್ ಕೊಟ್ವಿ. ಅವ್ರ ರಿಯಾಕ್ಷನ್ ನೋಡಿ. ಗಾಳಿಂಗೆರೆ ಬರುತ್ತೆ. ಸೂಪರ್. ನಾವು
ಸೊ ಹಿ ವಾಸ್ ವೆರಿ ಹ್ಯಾಪಿ. ನೆಕ್ಸ್ಟ್ ಬಂದು ಅಕ್ಷಯ್ ದಾಜಿ ಮತ್ತೆ ನಿಖಿತಾಗೆ. ಸೊ ನಾವು ಏನು ಹೇಳಿದ್ವಿ ಇವ್ರಿಗೆ ಅಂದರೆ ಅದೊಂದು ಮ್ಯಾಜಿಕ್ ಟಿಶ್ಯೂ ಬಾಕ್ಸು, ಸೊ ದೇ ಕ್ಯಾನ್ ಕೀಪ್ ಇಟ್ ಇನ್ ದೇರ್ ರೂಮ್ ಅಂತ ಹೇಳಿದ್ವಿ. Thank you. We were waiting to tell you this. Take care now properly. Yeah, thanks. They congratulated us. It was so happy time. Payal is my office friend. ನಾನು ಹೇಳಿದೆ ಬನ್ನಿ ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ಶಿ ವಾಸ್ ಆಲ್ಸೋ ಪ್ರೆಗ್ನೆಂಟ್ ಅಟ್ ದಟ್ ಟೈಮ್. ಸೊ ನಾನು ಹೇಳ್ತಾ ಇದ್ದೀನಿ ಹಾಗೆ ವಾಟ್ಸಪ್ಪಲ್ಲಿ ಏನೋ ಕಳಿಸಿದ್ದೀನಿ ನೋಡಿ ಅಂತ. ಬಟ್ ಹರ್ ರಿಯಾಕ್ಷನ್ ವಾಸ್ ಪ್ರೈಸ್ಲೆಸ್. ಈವನ್ ಐ ವಾಸ್ ಇನ್ ಟಿಯರ್ಸ್ ದಟ್ ಟೈಮ್. ವಾಟ್ಸಪ್ Yes. See, I want to react, so I want to take the reaction. Seriously. Thank you so much. I was seriously yes. Oh, I'm getting tears because you are getting so emotional. ನೆಕ್ಸ್ಟ್ ಬಂದು ವಿವೇಕ್ ಹೇಳಿದೆ. ವಿವೇಕ್ ಬಂದು ಆ್ಯಕ್ಚುಲಿ ನನ್ನ ಆಫೀಸ್ ಬ್ರದರ್ ಅಂತಲೇ ಹೇಳ್ಬೋದು. ಸೊ ಲಂಚ್ ಟೈಮಲ್ಲಿ ವಾಕ್ ಹೋಗ್ಬೇಕಂದ್ರೆ ಅವ್ರಿಗೆ ವೇಟ್ ಮಾಡಿದೆ. ನೆಕ್ಸ್ಟ್ ಬಂದು ಆಫೀಸ್ ಬೆಸ್ಟ್ ಫ್ರೆಂಡ್ಸ್ಗೆ ಕರೆದೆ. ಬನ್ನಿ ತುಂಬ ದಿನ ಆಯಿತು ಫೋಟೋ ತೊಗೊಳ್ಳೋಣ ಅಂತ ಹೇಳಿ. ಐ ರಿವೀಲ್ಡ್ ಇಟ್. Girls here? Who? Seriously? Really? 11 sure? Yes! Seriously? Yeah! The second one is not visible properly. No! Really? I got scanners today. I got hand with all this stuff. Sorry, I was doing so much matter. Thank you. ಸೊ ಹಾಗೆ ಇದಕ್ಕಿಂತ ಮುಂಚೆ ನಾನು ತುಂಬ ಚೀಸ್ ಕೇಕ್ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ದೇ ಹ್ಯಾವ್ ಆರ್ಡರ್ಡ್ ಇಟ್. Very nice. Thank you, girls. ಸೊ ಆಫ್ಟರ್ ಸೀಯಿಂಗ್ ದಿಸ್ ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಇನ್ನ ನನ್ನ ಹತ್ರ ತುಂಬ ವೆರೈಟೀಸ್ ಆಫ್ ರಿವೀಲಿಂಗ್ ಐಡಿಯಾ ಇದೆ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕಂದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಮಾಡಿ. ಐ ವಿಲ್ ಡೈರೆಕ್ಟ್ಲಿ ಪಿಂಗ್ ಯು. ಆ್ಯಂಡ್ ಸಾರಿ, ವಿಡಿಯೋ ಬಂದು ವರ್ಟಿಕಲ್ ಹಾರಿಸಾಂಟಲ್ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದೆ. ಐ ವಾಸ್ ರಿಯಲಿ ನಾಟ್ ನೋಯಿಂಗ್ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ ಅಂತ. ಸೊ ಇಫ್ ಇನ್ ಕೇಸ್ ನಂಗೆ ಆ ಟೈಮಲ್ಲಿ ಐಡಿಯಾ ಇದ್ದಿದ್ರೆ ಐ ವುಡ್ ಹ್ಯಾವ್ ಟೇಕನ್ ಎ ಪ್ರಾಪರ್ ವಿಡಿಯೋ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಥ್ಯಾಂಕ್ ಯು. ಬಾಯ್.